ಈಗ ಕಣ್ಣು ಮುಚ್ಕೊಂಡು ನಾನು ಹೇಳೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿರುವಂಥ ಜೀವನ ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ನಡೆದೇ ಬಿಡುತ್ತೆ ಅಂತ ಯಾರಾದರೂ ಹೇಳಿದ್ರೆ ನಿಮ್ಮ ಮನಸ್ಸು ಅದನ್ನು ನಂಬುತ್ತಾ? ಖಂಡಿತ ಇಲ್ಲ ಅಲ್ವಾ? ಈಗ ಕಣ್ ತೆಗೀರಿ. ನಮ್ಮಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ವಿಜುವಲೈಸೇಷನ್ ಅಂದರೆ ಕೇವಲ ಹಗಲ್ಗನಸು ಕಾಣೋದು ಅಂತ, ಅಥವಾ ಕಣ್ಣು ಮುಚ್ಚಿ ಏನೇನೋ ಬಲವಂತವಾಗಿ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋದು ಅಂತ. ಆದರೆ ಇವತ್ತು ನಾನು ನಿಮಗೆ ಕೇವಲ ಮಾತುಗಳಲ್ಲೇ ಅಲ್ಲ, ಇದೇ ವಿಡಿಯೋಲಿ ಇದೇ ಕ್ಷಣದಲ್ಲಿ ನಿಮ್ಮ ಮೈಂಡ್ನ ಅದ್ಭುತ ಶಕ್ತಿಯನ್ನು ಲೈವ್ ಆಗಿ ಪ್ರೂವ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಮುಗಿಯೋದ್ರೊಳಗೆ ವಿಜುವಲೈಸೇಷನ್ ಹಿಂದೆ ಇರುವಂಥ ಆಳವಾದ ಸೈನ್ಸ್ ನಿಮಗೆ ಅರ್ಥ ಆಗತ್ತೆ. ಬರೀ ಅರ್ಥ ಆಗೋದು ಮಾತ್ರ ಅಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರೀಪ್ರೋಗ್ರಾಮ್ ಮಾಡೋದಕ್ಕೆ ಇದು ಎಷ್ಟು ಪವರ್ಫುಲ್ ಆಯುಧ ಅಂತ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು. ಈಗ ನಮಸ್ಕಾರ ಸ್ನೇಹಿತರೆ, ಸ್ಥೈರ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ತ್ರಿವೇಣಿ. ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮ್ಮ ಜೀವನವನ್ನು ಬದಲಾಯಿಸುವ ಈ ಪಯಣದಲ್ಲಿ ನಾನು ನಿಮ್ಮೊಂದಿಗಿರ್ತೀನಿ. ಕಳೆದ ವಿಡಿಯೋಲಿ ನಾವು ಏನು ಮಾತಾಡಿದ್ವಿ? ನಾವು ಮಾಡೋ ಅಫರ್ಮೇಷನ್ಸು ನಮ್ಮ ನರ್ವಸ್ ಸಿಸ್ಟಮ್ಗೆ ಸುರಕ್ಷಿತ ಅನಿಸದಿದ್ದರೆ ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡಲ್ಲ ಅನ್ನೋದನ್ನು ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಅಫರ್ಮೇಷನ್ಸ್ ಮೂಲಕ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಶಬ್ದ ಅಥವಾ ವಾಕ್ಯಗಳ ರೂಪದಲ್ಲಿ ಒಂದು ಹೊಸ ಮೆಸೇಜ್ ಕಳಿಸ್ತೀವಿ. ಆದರೆ ಆ ಮೆಸೇಜ್ ಇನ್ನೂ ಬೇಗ, ಇನ್ನೂ ಪವರ್ಫುಲ್ಲಾಗಿ ನಮ್ಮ ಆಳವಾದ ಮನಸ್ಸನ್ನು ತಲುಪಬೇಕು ಅಂತ ಅಂದರೆ ಅದಕ್ಕೆ ನಾವೊಂದು ಚಿತ್ರವನ್ನು ಅಥವಾ ವಿಜುವಲೈಸೇಷನನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಭಾಷೆ ಅಥವಾ ಶಬ್ದಗಳಿಗಿಂತ ಹೆಚ್ಚಾಗಿ ಚಿತ್ರಗಳು ಅಂದರೆ ಇಮೇಜಸ್ ಮತ್ತು ಭಾವನೆಗಳು, ಇಮೋಷನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ವಿಜುವಲೈಸೇಷನ್ ಅಂದರೆ ಕೇವಲ ಕಣ್ಣು ಮುಚ್ಚಿ ಯಾವುದೋ ಸಿನಿಮಾನ ಕಲ್ಪನೆ ಮಾಡ್ಕೊಳ್ಳೋ ಥರ ಅಲ್ಲ. ವಿಜುವಲೈಸೇಷನ್ ಅಂದರೆ ನಿಮ್ಮ ಇಡೀ ದೇಹದ 5 ಇಂದ್ರಿಯಗಳನ್ನು, ಅಂದರೆ ನಿಮ್ಮ ನೋಟ, ನಿಮ್ಮ ಸ್ಪರ್ಶೆ, ನಿಮಗೆ ಬರುವಂಥ ವಾಸನೆ ಮತ್ತು ಶಬ್ದಗಳನ್ನು ಬಳಸಿ ಒಂದು ಅನುಭವನ ನಿಮ್ಮ ದೇಹದಲ್ಲಿ ಸೃಷ್ಟಿಸೋದು. ನಮ್ಮ ಮೈಂಡ್ಗೆ ಒಂದು ಅದ್ಭುತವಾದ ಸ್ವಭಾವ ಇದೆ. ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನಡೀತಾ ಇರೋ ಘಟನೆಗಳಿಗೂ ಮತ್ತು ನಮ್ಮ ಮನಸ್ಸಿನಲ್ಲಿ ಅತ್ಯಂತ ಆಳವಾಗಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಘಟನೆಗೂ ವ್ಯತ್ಯಾಸ ತಿಳಿಯೋದಿಲ್ಲ. ನೀವು ಮನಸ್ಸಿನಲ್ಲಿ ಏನನ್ನಾದರೂ ಅತ್ಯಂತ ಸ್ಪಷ್ಟವಾಗಿ ಊಹಿಸ್ಕೊಳ್ತಾ ಇದ್ದರೆ ಅದು ನಿಜವಾಗಿಯೇ ನಡೆಯುತ್ತೆ ಅಂತ ನಂಬಿ ನೀವು ನಿಮ್ಮ ದೇಹದಲ್ಲಿ ಒಂದು ರೀತಿಯಾದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅಂದರೆ ಅದೇ ಹಾರ್ಮೋನ್ಸ್ ಆಗುತ್ತೆ. ಈ ಹಾರ್ಮೋನ್ಸ್ ರಿಲೀಸ್ ಆದಾಗ ನಿಮ್ಮ ಮೈಂಡ್ಗೆ ಅರ್ಥ ಆಗುತ್ತೆ ಇದು ನೀವೇನು ಊಹಿಸ್ಕೊಳ್ತಾ ಇದ್ದೀರೋ ಅದೇ ನಿಜ ಅಂತ. ಸೊ ಬನ್ನಿ ಎಲ್ಲರೂ ಒಟ್ಟಿಗೆ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡೋಣ. ಇದಕ್ಕೆ ನಿಮಗೆ ಯಾವುದೇ ಬಲವಂತ ಮಾಡಬೇಕಾಗಿಲ್ಲ. ತುಂಬ ಸರಳವಾಗಿ, ತುಂಬ ಸಹಜವಾಗಿ ನನ್ನ ಧ್ವನಿಯನ್ನು ನೀವು ಕೇಳಿಸ್ಕೊಂಡು ಅದನ್ನು ಅನುಭವಿಸ್ಕೊಂಡ್ರೇ ಸಾಕು. ಸೊ ಈಗ ಶುರು ಮಾಡೋಣವಾ? ಬನ್ನಿ, ಕೂತ್ಕೊಳ್ಳಿ. ಫಸ್ಟು ಪ್ರಶಾಂತವಾಗಿ ಕೂತ್ಕೊಂಡು ನಿಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಹೆಗಲುಗಳನ್ನು ರಿಲ್ಯಾಕ್ಸ್ಡ್ ಆಗಿಟ್ಕೊಳ್ಳಿ. ಒಂದು ದೀರ್ಘವಾದ ಆಳವಾದ ಬ್ರೆತ್ತನ್ನು ತಗೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಗಡೆಗೆ ಬಿಡಿ. ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿದ್ದೀರಾ ಅಲ್ವಾ? ನಿಮ್ಮ ಕಲ್ಪನಾ ಶಕ್ತಿಯನ್ನು ಈಗ ನೀವು ಜಾಗೃತಗೊಳಿಸ್ಬೇಕು. ಅಂದರೆ ಇವಾಗ ನಾನು ಹೇಳೋದನ್ನು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಒಂದು ಸುಂದರವಾದ ಬಿಳಿ ಪ್ಲೇಟ್ ಇದೆ. ಆ ಬಿಳಿ ಕಲರ್ ಪ್ಲೇಟ್ ಮೇಲೆ ಫ್ಲವರ್ಸ್ ಡಿಸೈನ್ ಇದೆ. ಅದರ ಮೇಲೆ ಒಂದು ದೊಡ್ಡದಾದ ಹಸಿರು ಎಲೆ ಇರುವಂಥ ತುಂಬ ಫ್ರೆಶ್ ಆಗಿರೋ ಒಂದು ನಿಂಬೆ ಹಣ್ಣಿದೆ.
ಆ ಪ್ಲೇಟ್ ಮೇಲೆ. ಮನಸ್ಸಿನಲ್ಲೇ ಆ ನಿಂಬೆಹಣ್ಣನ್ನು ಒಂದು ಸಲ ನೋಡಿ. ಈಗ ನಿಮ್ಮ ಬಲಗೈಯಿಂದ ಆ ನಿಂಬೆಹಣ್ಣನ್ನು ನಿಮ್ಮ ಕೈಗೆ ತಗೊಳ್ಳಿ. ಆ್ಯಕ್ಷನ್ ಮಾಡಿ. ನಿಮ್ಮ ಮುಂದೆ ಇರೋ ಪ್ಲೇಟಿಂದ ನೀವು ಅದನ್ನು ತಗೊಂಡಿರೋ ಹಾಗೆ ಅದೆಷ್ಟು ತಣ್ಣಗಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ ನಿಮ್ಮ ಕೈಯಲ್ಲಿ ಅದನ್ನು ಫೀಲ್ ಮಾಡ್ಕೊಳ್ಳಿ. ಈಗ ಆ ನಿಂಬೆಹಣ್ಣನ್ನು ನಿಮ್ಮ ಮೂಗಿನ ಹತ್ರ ತಗೊಂಡು ಬನ್ನಿ. ಆ ಫ್ರೆಶ್ ಆದ ಆ ವಾಸನೆನ ನೀವು ಫೀಲ್ ಮಾಡ್ಕೊಳ್ಳಿ. ಆ ಸುವಾಸನೆಯನ್ನು ಒಂದು ಸಲ ಆಳವಾಗಿ ಆಸ್ವಾದಿಸಿ. ಈಗ ಆ ನಿಂಬೆಹಣ್ಣನ್ನು ಮತ್ತೆ ಪ್ಲೇಟ್ ಮೇಲಿಡಿ. ನಿಮ್ಮ ಒಂದು ಕೈಯಲ್ಲಿ ಶಾರ್ಪಾಗಿರೋ ಚಾಕು ಇದೆ. ಆ ಚಾಕುವಿಂದ ಈಗ ನಿಂಬೆಹಣ್ಣನ್ನು ನಿಧಾನವಾಗಿ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀರಾ. ಕಟ್ ಮಾಡಿ, ತಗೊಳ್ಳಿ, ಚಾಕು ತಗೊಳ್ಳಿ, ಕಟ್ ಮಾಡಿ. ಹುಷಾರು, ಚಾಕು ಶಾರ್ಪಾಗಿದೆ. ಈಗ ಆ ಕಟ್ ಮಾಡಿರೋ ಒಂದು ಪೀಸನ್ನು ತಗೊಂಡು ನೋಡ್ತಾ ಇದ್ದೀರಾ ಎಷ್ಟು ಫ್ರೆಶ್ ಆಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಅದನ್ನು ಒಂಚೂರು ಪ್ರೆಸ್ ಮಾಡಿದ್ರಿ, ಆ ಜ್ಯೂಸ್ ಎಲ್ಲ ನಿಮ್ಮ ಮುಖದ ಮೇಲೆ ಬಿತ್ತು. ಸರ್ರ ಅಂತ ಒಂದು ಸಣ್ಣ ಶಬ್ದ. ಎಷ್ಟು ಚೆನ್ನಾಗಿದೆ. ಈಗ ನಿಮ್ಮ ಕೈಗೆ ತಗೊಂಡಿದ್ದೀರಾ, ಅದನ್ನು ಸ್ಮೆಲ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಅದನ್ನು ನಿಮ್ಮ ಹಲ್ಲುಗಳ ಮಧ್ಯೆ ಇಟ್ಕೊಂಡಿದ್ದೀರಾ. ಜೋರಾಗಿ ಒಂದು ಸಲ ಕಚ್ತಾ ಇದ್ದೀರಾ ಅಥವಾ ಪ್ರೆಸ್ ಮಾಡ್ತಾ ಇದ್ದೀರಾ. ಆ ನಿಂಬೆಹಣ್ಣಿನ ಫ್ರೆಶ್ ಜ್ಯೂಸ್ ನಿಮ್ಮ ಬಾಯೊಳಗೆ ಹೋಗಿದೆ. ತಂಪಾಗಿದೆ, ಕೂಲಾಗಿ ಹುಳಿಯಾಗಿ ನಿಮ್ಮ ನಾಲ್ಗೆ ಮೇಲೆ ಬೀಳ್ತಾ ಇದೆ, ನಿಮ್ಮ ಹಲ್ಲುಗಳ ಮೇಲೆ ಬೀಳ್ತಾ ಇದೆ. ನಿಮ್ಮ ಇಡೀ ಬಾಯಲ್ಲಿ ಅದು ಸ್ಪ್ರೆಡ್ ಆಗಿದೆ. ಅದನ್ನು ಫೀಲ್ ಮಾಡ್ಕೋತಾ ಇದ್ದೀರಾ. ಎಷ್ಟು ಹುಳಿಯಾಗಿದೆ. ನಿಮ್ಮ ಗಂಟಲಿನ ಆಳಕ್ಕೆ ಇಳಿತಾ ಇದೆ. ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಅದನ್ನು ಫೀಲ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಎರಡು ಕಣ್ಣುಗಳನ್ನು ತೆಗೀರಿ. ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬಂದಿರುತ್ತೆ. ಯಾರ್ಯಾರಿಗೆ ನಿಜವಾಗ್ಲೂ ನಿಂಬೆಹಣ್ಣು ಟೇಸ್ಟ್ ಬಂತು? ಆ್ಯಕ್ಚುಲಿ ನಿಂಬೆಹಣ್ಣು ಇತ್ತಾ ನಿಮ್ಮ ಕೈಯಲ್ಲಿ? ಖಂಡಿತ ಇಲ್ಲ ತಾನೆ. ಆದರೆ ನೀವು ಈ ನಿಂಬೆಹಣ್ಣು ಕಟ್ ಮಾಡಿ ಬಾಯಲ್ಲಿಟ್ಕೊಂಡು ಅದನ್ನು ಪ್ರೆಸ್ ಮಾಡಿದಾಗ ಆ ನಿಂಬೆಹಣ್ಣಿನ ಜ್ಯೂಸು ನಿಮ್ಮ ಗಂಟಲಲ್ಲಿ ಆ ಹುಳಿ ಇಳಿದಿದ ತಕ್ಷಣ ಹೆಂಗೆ ಅನ್ನಿಸ್ತು? ನಿಜವಾಗ್ಲೂ ನಿಂಬೆಹಣ್ಣು ಬಾಯಲ್ಲಿ ಹಿಂಡ್ಕೊಂಡಂಗೆ ಆ ಹುಳಿ ನಿಮಗೆ ಟೇಸ್ಟ್ ಗೊತ್ತಾಯ್ತಲ್ವಾ? ನೀವು ಇಮ್ಯಾಜಿನ್ ಮಾಡಿಕೊಂಡ ಆ ಚಿತ್ರ, ಆ ವಾಸನೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಜ ಅಂತ ನಂಬಿದೆ. ನಿಮ್ಮ ಈ ಫಿಸಿಕಲ್ ಬಾಡಿ ಅದರ ರಿಯಾಕ್ಷನ್ ಶುರು ಮಾಡುತ್ತೆ. ಇದನ್ನೇ ವಿಜುವಲೈಸೇಷನ್ನ ನಿಜವಾದ ಪವರ್ ಅಂತ ಅಂತೀವಿ. ಈಗ ಯೋಚನೆ ಮಾಡಿ, ಕೇವಲ 1 ನಿಮಿಷದ ಆ ನಿಂಬೆಹಣ್ಣಿನ ಕಲ್ಪನೆ ನಿಮ್ಮ ದೇಹದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ತಂದಿದೆ ಅಂತ ಅಂದರೆ, ನಿಮ್ಮ ಜೀವನದ ಗುರಿಗಳನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕನಸಿನ ಸಂಬಂಧಗಳನ್ನು ನೀವು ದಿನ ಮಾಡೋ ವಿಜುವಲೈಸೇಷನ್ನ ಇದನ್ನೇ ವಿಜುವಲೈಸೇಷನ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಜೀವನವನ್ನು ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು. ನಾವು ಯಾವುದನ್ನು ಪದೇ ಪದೇ ಕಲ್ಪನೆ ಮಾಡ್ಕೊಳ್ತಾ ಇರ್ತೀವೋ ನಮ್ಮ ಮೈಂಡ್ನಲ್ಲಿರೋ ನ್ಯೂರಾನ್ಗಳು ಅದೇ ರೀತಿ ರೀವಯರ್ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನಕ್ಕೆ ಯಾವ ರಿಯಾಲಿಟಿಯನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನಿಮ್ಮ ದೇಹಕ್ಕೆ ದಿನಾಲೂ ಅಭ್ಯಾಸ ಮಾಡಿ, ವಿಜುವಲೈಸೇಷನ್ ಮಾಡಿ. ಇನ್ನು ಮುಂದೆ ವಿಜುವಲೈಸೇಷನನ್ನು ಕೇವಲ ಒಂದು ಆಟ ಅಂತ ಅಂದ್ಕೋಬೇಡಿ. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಕೊಡ್ತಾ ಇರುವಂಥ ಅತ್ಯಂತ ಪವರ್ಫುಲ್ ಬ್ಲೂ ಪ್ರಿಂಟ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ ಒಂದು ಬ್ಲಾಕ್ಸನ್ನು ಕ್ಲಿಯರ್ ಮಾಡಿ ನಿಮ್ಮ ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡಿ ಆಳವಾದ ಸೈನ್ಸನ್ನು ಇನ್ನೂ ಹತ್ತಿರದಿಂದ ಕಲಿಯೋಕ್ಕೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನೀವು ನಮ್ಮ ಇನ್ನರ್ ಸರ್ಕಲ್ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಬಹುದು. ವಾಟ್ಸಪ್ ಕಮ್ಯುನಿಟಿಯಲ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ಸ್ ಸಿಗ್ತಾ ಇರುತ್ತೆ, ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ, ಡೈಲಿ ಅಫರ್ಮೇಷನ್ಸ್ ಇರುತ್ತೆ. ನಿಮ್ಮ ಡೌಟ್ಸ್ಗೆ ನಾನು ಕ್ಲಿಯರ್ ಕೂಡ ಮಾಡ್ತೀನಲ್ಲಿ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಅದ್ಭುತವಾದ ನಮ್ಮ ಕೋರ್ಸಸ್ ಇರುತ್ತೆ. ಈಗ ಹತ್ರದಲ್ಲೇ ನಾನು ನಿಮಗೆ ಡೇಟ್ ತಿಳಿಸ್ತೀನಿ. ದ ಆರ್ಟ್ ಆಫ್ ಚಕ್ರ ಅಲೈನ್ಮೆಂಟ್ ಅಂತ ಕೋರ್ಸ್ ಇದೆ. ಇದು ತುಂಬ ಬಹಳ ಅದ್ಭುತವಾದಂಥ ಕೋರ್ಸ್. ಅದರ ಡೇಟ್
ಟೈಮಿಂಗ್ಸ್ ಎಲ್ಲ ಕೂಡ ನಾನು ವಾಟ್ಸಪ್ಪಲ್ಲಿ ತಿಳಿಸ್ತೀನಿ. ನಿಮಗೆ ಜಾಯಿನ್ ಆಗೋಕ್ಕೆ ಇಷ್ಟ ಇದ್ದರೆ ಬನ್ನಿ. ಈ ಚಕ್ರಾಸಲ್ಲಿ ಕೂಡ ನೀವು ಹೇಗೆ ವಿಜುವಲೈಸೇಷನ್ ಮಾಡಿಕೊಂಡು ನಿಮ್ಮ ಚಕ್ರಾಸಿಂದ ಬ್ಲಾಕೇಜನ್ನು ಕ್ಲಿಯರ್ ಮಾಡಿಕೊಂಡು ನೀವು ಏನನ್ನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಅನ್ನುವಂಥ ಅದ್ಭುತವಾದ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಈ ವಿಜುವಲೈಸೇಷನ್ನ ಡೈಲಿ ಮಾಡಿ. ಈ ವಿಜುವಲೈಸೇಷನ್ ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಏನು ಮಾಡಿಸಿದ್ದೀನಿ ಅದಲ್ಲ, ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದು ನೀವು ಎಕ್ಸಾಕ್ಟಾಗಿ ಈ ಥರ ಫೀಲ್ ಮಾಡಬೇಕು. ಅದರ ಟೇಸ್ಟ್ ನಿಮಗೆ ಗೊತ್ತಾಗಬೇಕು, ಕಿವಿಯಲ್ಲಿ ಮಾತುಗಳು ಕೇಳಿಸ್ಬೇಕು, ಫೀಲ್ ಮಾಡ್ಕೊಳ್ಳಿ. ಇವಾಗ ಹೇಗೆ ನಿಂಬೆಹಣ್ಣ ನಾನು ಹೇಳ್ತಾ ಇದ್ರೆ ಫೀಲ್ ಮಾಡ್ಕೊಂಡ್ರಿ, ನಿಮ್ಮ ಬಾಯಲ್ಲಿ ಹುಳಿ ಟೇಸ್ಟು ಗೊತ್ತಾಯಿತು, ಅದೇ ರೀತಿ ನಿಮಗೇನು ಬೇಕೋ ನಿಮ್ಮ ಜೀವನದಲ್ಲಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಅಲ್ಲಿ ಯಾರ್ಯಾರಿದ್ದಾರೆ ನಿಮ್ಮ ಜೊತೆ, ನೀವು ಎಲ್ಲಿದ್ದೀರಾ, ಸಪೋಸ್ ಎಲ್ಲೋ ಕಾಫಿ ಶಾಪಲ್ಲಿ ಕೂತಿದ್ದೀರಾ, ನಿಮಗೇನೋ ಸಿಕ್ಕಿದೆ, ಅದನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೋತಾ ಇದ್ದೀರಾ ಅಂದರೆ ಆ ಕಾಫಿ ಸ್ಮೆಲ್ ಬರಬೇಕು, ಅಲ್ಲಿ ಜನ ಮಾತಾಡ್ತಾ ಇರೋದೆಲ್ಲ ನಿಮಗೆ ಕೇಳಿಸ್ಬೇಕು. ಆ ಮಟ್ಟಿಗೆ ಆಳವಾಗಿ ನೀವು ವಿಜುವಲೈಸ್ ಮಾಡಿದಾಗ ಎಷ್ಟು ಬೇಗ ನಿಮಗೆ ಸಿಕ್ಬಿಡುತ್ತೆ ಅಂತ ನೋಡ್ತೀರಾ. ಸೊ ಈಗ ಈ ನಿಂಬೆಹಣ್ಣಿನ ಟೇಸ್ಟ್ ಯಾರ್ಯಾರಿಗೆ ಸಿಕ್ತು ಕಾಮೆಂಟಲ್ಲಿ ಹೇಳಿ ನೋಡೋಣ. ಅವಾಗ ನೀವು ಎಷ್ಟು ಆಳವಾಗಿ ವಿಜುವಲೈಸ್ ಮಾಡ್ಕೊಂಡ್ರಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ.